ಇಲ್ಲಿ ಬುದ್ಧಿಮತ್ತಿಗೆ ಬೇಕು, ದೈಹಿಕ ಸಾಧನೆಯೂ ಬೇಕು, ದೈಹಿಕ ಗಟ್ಟಿತನವೂ ಬೇಕು. ಜೊತೆಗೆ 11 ಜನ ಪ್ಲಸ್ 11 ಜನ 22 ವರ್ಷ ತನ್ನ ಮನಸ್ಸನ್ನು ಸಹಿತ ಅರ್ಥ ಮಾಡ್ಕೊಳ್ಳೋಂಥ ಒಬ್ಬ ಕ್ಯಾಪ್ಟನ್ ಬೇಕು. ಆ ಕ್ಯಾಪ್ಟನ್ ಇವತ್ತು ಸಿಕ್ಕಿದಾರಂತ ನಾವು ಅತ್ಯಂತ ಧೈರ್ಯವಾಗಿ ಹೇಳಬೇಕಾಗಿದೆ ಇವತ್ತು. ಯಾಕಂದ್ರೆ ಕೇವಲ 25 ವಯಸ್ಸಿನ ಈ ಹುಡುಗ ಇವತ್ತು ಎಂಥ ಸಾಧನೆ ಮಾಡಿದಾರಪ್ಪ ಅಂತಂದ್ರೆ ಮುಗಿಲತ್ತರ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಜೊತೆಗೆ ಟೆಸ್ಟ್ಗೆ, ಅದರಲ್ಲೂ ಆಸಕ್ತಿ ಕಳೆದ ಹೋಗ್ತಿರೋಂಥ ಟೆಸ್ಟಿಗೆ ಹೊಸ ಆಸಕ್ತಿಯನ್ನು ಹುಟ್ಟಾಕಿದ್ದಾನೆ. ಹೀಗಾಗಿ ಅವರೊಬ್ಬರಲ್ಲ, ಎಲ್ಲರೂ ಟೀಮ್ನಲ್ಲಿ ಒಳ್ಳೆಯ ಆಟವನ್ನು ಆಡಿದ್ದಾರೆ ಅನ್ನೋದರಲ್ಲೇ ಎರಡು ಮಾತಿಲ್ಲ. ಅದರಲ್ಲೂ ಒಂದು ಮಾತನ್ನು ನಾವು ನೆನಪಿಟ್ಟು ಹೇಳಬೇಕಾಗ್ತದೆ. ಏನಪ್ಪ ಅಂತಂದ್ರೆ ಬುಮ್ರಾ ಅವನೊಬ್ಬನೊಬ್ಬ ಬೌಲರ್ ನುಂಗಿತ್ತು. ಇವತ್ತು 3-4 ಜನ ಹೊರ ಬಂದರು, ಹೊಸ ಬೌಲರ್ಗಳು ಅವನ ಮಟ್ಟದ್ದು. ಇವತ್ತಿನ ಕೊನೆ ಮ್ಯಾಚಲ್ಲಿ ಅವ್ರು ಇರಲಿಲ್ಲ, ಬುಮ್ರಾ ಅವ್ರು ಇಲ್ಲದೇ ಇದ್ದಾಗ ಗೆದ್ದು ತೋರಿಸಿದ್ರು ಅನ್ನೋದು ಭಾಳ ಮಹತ್ವದ್ದು. ಯಾಕಂದ್ರೆ ನಮ್ಮಲ್ಲಿ ಏನೈತೆ ಅಂದ್ರೆ ಹೀರೋ ವರ್ಷಿಪ್ ಭಾಳ ಅದು, ನಮ್ಮಲ್ಲೇ ಭಾಳ ಇತ್ತು, ಈಗೂ ಅದು ಇಲ್ಲಂತಲ್ಲ. ಇವತ್ತು ನೋಡಿ ನಾವು ಶುಭ್ಮನ್ ಗಿಲ್ನು ಹೀರೋನು ಮಾಡೋ ಸಾಧ್ಯತೆಗಳಿದ್ದಾವೆ. ಆ ಅಪಾಯಕಾರಿ ಕೆಲಸ ನಾವು ಮಾಡಬಾರ್ದಾಗಿದೆ. ಯಾಕಂದ್ರೆ ಒಳ್ಳೆಯದನ್ನು ಮಾಡಿದಾಗ, ಸರಿಯಾಗಿ ಆಡಿದಾಗ ನಾವು ಅವ್ರ ಬಗ್ಗೆ ಒಳ್ಳೆ ಮಾತ್ರ ನೋಡೋಣ. ಆದರೆ ಅವನು ಇಂದ್ರ ಚಂದ್ರ ದದೀಚಿ ಅಂತ ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾಕಂದರೆ ಸ್ವತಃ ನಾವು ಎಚ್ಚರಿಕೆ ಕೊಡಬೇಕಾಗ್ತದೆ ಯಾರೋ ಆದರೂ ಸಹಿತ. ಆ ದಿಶೆಯಲ್ಲಿ ಇವತ್ತು ಗೆಲ್ಲೇನು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ, ಹೊಗಳನು ಅದೇ ಕಾಲಕ್ಕೆ ತಪ್ಪಿದಾಗ ತಿದ್ದುವಂಥ ಕೆಲಸವನ್ನು ಸಹಿತ ಈ ನೋಡುವವರು ಅಂದ್ರೆ ಕ್ರಿಕೆಟ್ ಪ್ರಿಯರು ಅದನ್ನು ಮಾಡಬೇಕಾಗಿದೆ ಅಂತ. ಮತ್ತು ಎಲ್ಲೂ ಇರಲಿ, ಸೋಲಿ ಗೆಲ್ಲಿ ಅದನ್ನು ಒಂದೇ ಥರವಾಗಿ ಸ್ವೀಕಾರ ಮಾಡುವಂಥ ಮನೋವೃತ್ತಿಯನ್ನು ಸಹಿತ ನಮ್ಮ ಕ್ರಿಕೆಟ್ ಪ್ರಿಯರು ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಏನೋ ಆಗಲಿ, ಈ ಒಂದು ಪಂದ್ಯದಲ್ಲೇ ಈಗ ನಮ್ಮ ಮೊಹಮ್ಮದ್ ಸಿರಾಜ್ ಅವರಾಗಿರ್ಬೋದು, ಅದಕ್ಕೆಲ್ಲ ಪ್ರಸಿದ್ಧ ಕೃಷ್ಣ ಕರ್ನಾಟಕದ ಜಬರ್ದಸ್ತಾಗಿ ಈ ಸಂದರ್ಭದಲ್ಲಿ